ಭವತು ಭವದರ್ಥಂ ಮಮ ಮನಃ, ನನ್ನ ಮನಸ್ಸೊಂದು ಮಾತ್ರ ಇದೆ, ಅದನ್ನೊಂದನ್ನು ಮಾತ್ರ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದು ಬಿಟ್ಟು ನಿನಗೆ ಕೊಡ್ಲಿಕ್ಕೆ ಬೇರೆ ಯಾವುದೂ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ. ಅಂದ್ರೆ ಇದರ ಗೂಢಾರ್ಥ ಏನು ಅಂತ ಕೇಳಿದ್ರೆ, ಬೇರೆ ಯಾವ ವಸ್ತುವನ್ನು ನಾವು ಕೊಟ್ಟರೂ ಸಹ ನಮ್ಮ ಮನಸ್ಸಿನೊಳಗೆ ಭಗವಂತ ಇಲ್ಲ ಅಂತಂದ್ರೆ ಅದು ಎಲ್ಲವುದು ವ್ಯರ್ಥ ಅಂತ ಅರ್ಥ. ಆ ಮನಸ್ಸು ಅನ್ನೋದು ತುಂಬಾ ಮುಖ್ಯ. ಭಗವದ್ ಆರಾಧನೆ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಮೊದಲನೇದಾಗಿ ಭಗವಂತ ಇರಬೇಕು, ತದನಂತರವೇ ಭಗವಂತನ ಆರಾಧನೆಯನ್ನು ನಾವು ಏನು ಕೊಟ್ಟರು, ಮನಃಪೂರ್ವಕವಾಗಿ ನಾವು ಏನನ್ನೇ ಕೊಟ್ಟರು. ಗೀತೆಯಲ್ಲಿ ಭಗವಂತ ಹೇಳಿದಂತೆ ಪತ್ರಂ ಪುಷ್ಪಂ ಫಲಂತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಗೀತೆಯಲ್ಲಿ ಭಗವಂತ ಹೇಳಿದಂತೆ, ಒಂದು ಪತ್ರವೇ ಒಂದೇ ಒಂದು ಪತ್ರ ಆಗಲಿ, ಒಂದು ಪುಷ್ಪ ಆಗಲಿ, ಒಂದು ಫಲ ಆಗಲಿ, ಏನನ್ನೇ ನಾವು ಕೊಟ್ಟರು ಮನಃಪೂರ್ವಕವಾಗಿ ಕೊಟ್ಟಾಗ ಮಾತ್ರ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಅದನ್ನ ಬೇರೆ ಏನೇ ಕೊಟ್ಟರು ಮನಸ್ಸಿಲ್ಲದೆ ಕೊಟ್ಟರೆ ಅದರಿಂದ ಉಪಯೋಗ ಇಲ್ಲ. ಅದರಿಂದ ಮೊದಲನೇದಾಗಿ ನಾವು ಭಗವಂತನಿಗೆ ಕೊಡಬೇಕಾದ್ದು ನಮ್ಮ ಮನಸ್ಸನ್ನು. ಅಂದ್ರೇನು, ನಮ್ಮ ಮನಸ್ಸಿನೊಳಗೂ ಬೇರೆ ವಿಚಾರಗಳನ್ನು ಭಗವಂತನ ಆರಾಧನೆ ಮಾಡುವಂತಹ ಸಮಯದಲ್ಲಾದರೂ ಬೇರೆ ಯೋಚನೆಗಳನ್ನೆಲ್ಲ ಬಿಟ್ಟು ಪರಿಪೂರ್ಣವಾಗಿ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಪೂಜೆ ಆರಾಧನೆ ಇತ್ಯಾದಿಗಳನ್ನು ಮಾಡಿದಾಗ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಇದರ ಅರ್ಥ.